ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಹೇಳ್ತೀನಿ. ಈ ಲಿಸ್ಟ್ ಅಲ್ಲಿರೋ ಒಂದು ಸಿನಿಮಾ ಮಾತ್ರ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇವೆ. ಅದನ್ನು ಬಿಟ್ಟು ಎಲ್ಲಾ ಸಿನಿಮಾಗಳನ್ನು ಟೆಲಿಗ್ರಾಮ್ ನಲ್ಲಿ ನೋಡಬಹುದು. ಟೆಲಿಗ್ರಾಮ್ ನಲ್ಲಿ ಮೂವಿದು ಡೈರೆಕ್ಟ್ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಆ ಮೂವಿ ಹತ್ರನೇ ಹೋಗ್ತೀರಾ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಹಾಗೆ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಕೂಡ ಆಗಿ. ಈ ಲಿಸ್ಟ್ ಅಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಕ್ರೈಮ್ ಥ್ರಿಲ್ಲರ್ ಮೂವೀಸ್ ಇವೆ. ಅದಕ್ಕೆ ವಿಡಿಯೋನು ಕೊನೆವರೆಗೂ ಖಂಡಿತ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಇದೇ ತರ ವಿಡಿಯೋಸ್ ನೋಡೋದು ಇಷ್ಟ ಇದೆ ಅಂತಂದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ನಾನು ಯಾವುದೇ ತರ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಹತ್ರ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಲೇಟ್ ಮಾಡೋದಕ್ಕೆ ಡೈವ್ ಇಂಟು ದ ವಿಡಿಯೋ. ಕೌಂಟೌನ್ ನಂಬರ್ 5 ಅಲ್ಲಿ ಬರೋ ಮೂವಿ ಹೆಸರು ತುಗ್ಲಕ್ ದರ್ಬಾರ್. ಇದು 2021 ಅಲ್ಲಿ ಬಂದ ಕಾಮಿಡಿ ಥ್ರಿಲ್ಲರ್ ಮೂವಿ. IMDb ಅಲ್ಲಿ ಮೂವಿಗೆ 5.3 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 60% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ವಿಜಯ್ ಸೇತುಪತಿ, ಸಂಯುಕ್ತ ಹಾಗೆ ಮಂಜಿಮಾ ಮೋಹನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಈ ಮೂವಿ ಯೂಟ್ಯೂಬ್ ಅಲ್ಲಿ ಕನ್ನಡ ಡಬ್ಡ್ ಅಲ್ಲಿ ಅವೈಲೇಬಲ್ ಇದೆ. ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ವಿಜಯ್ ಸೇತುಪತಿ ಅವ್ರದ್ದು. ಅವರಿಗೆ ಪಾಲಿಟಿಕ್ಸ್ ಅಂತಂದ್ರೆ ಇಷ್ಟ ಆಗಲ್ಲ. ಆದ್ರೆ ಒಂದಿನ ಒಂದು ಘಟನೆ ಆಗುತ್ತೆ, ನಂತರ ಅವರು ಕೂಡ ಪಾಲಿಟಿಕ್ಸ್ ನಲ್ಲಿ ಹೋಗ್ತಾರೆ. ಮುಂದೆ ಅವ್ರ ಜೊತೆ ಯಾವ್ಯಾವ ಘಟನೆ ನಡೆಯುತ್ತೆ, ಹಾಗೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಬಹುದು. ಇದರ ಸ್ಟೋರಿ ತುಂಬಾ ಚೆನ್ನಾಗಿದೆ, ಒಂದ್ಸಲ ಖಂಡಿತ ನೋಡಿ. ಹಾಗೆ ಕಾಮಿಡಿ ಕೂಡ ಇದೆ. ಈ ಮೂವಿಯನ್ನು ಕನ್ನಡ ಡಬ್ಡ್ ಅಲ್ಲಿ ನೋಡಬಹುದು, ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನಂಬರ್ 4 ನಲ್ಲಿ ಒಂದು ವೆಬ್ ಸೀರೀಸ್ ಇದೆ, ಅದರ ಹೆಸರು ದಿ ನೈಟ್ ಮ್ಯಾನೇಜರ್. ಇದು 23 ಅಂತಂದ್ರೆ 2023 ಅಂದ್ರೆ ಇದೇ ವರ್ಷ ಬಂದ ಒಂದು ಹಿಂದಿ ಭಾಷಾ ಸ್ಪೈ ಕ್ರೈಮ್ ಥ್ರಿಲ್ಲರ್ ಮೂವಿ. IMDb ಅಲ್ಲಿ ಮೂವಿಗೆ 7.6 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 84% ಗೂಗಲ್ ಯೂಸರ್ಸ್ ಈ ವೆಬ್ ಸೀರೀಸ್ ಅನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ಆದಿತ್ಯ ರಾಯ್ ಕಪೂರ್, ಶೋಭಿತಾ ದುಲಿಪಾಲ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ಆದಿತ್ಯ ರಾಯ್ ಕಪೂರ್ ಅವ್ರದ್ದು. ಅವರು ಈ ಮೂವಿಯಲ್ಲಿ ಸೇನ್ ಗುಪ್ತಾ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತಾರೆ. ಅವರೊಂದು ಸ್ಪೈ ಆಗಿರ್ತಾರೆ. ಅವ್ರಿಗೆ ಒಂದು ಮಿಷನ್ ಬರುತ್ತೆ. ಆ ಮಿಷನ್ ಅನ್ನು ಕಂಪ್ಲೀಟ್ ಮಾಡ್ತಾರೆ ಅಥವಾ ಇಲ್ಲ ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಬಹುದು. ಇದೊಂದು ಬೆಸ್ಟ್ ವೆಬ್ ಸೀರೀಸ್ ಅಂತ ಹೇಳ್ಬಹುದು, ಒಂದು ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಈ ವೆಬ್ ಸೀರೀಸ್ ಅನ್ನು ಖಂಡಿತ ಒಂದ್ಸಲ ನೋಡಿ. ಕನ್ನಡ ಡಬ್ಡ್ ಅಲ್ಲಿ ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನೀವು ಟೆಲಿಗ್ರಾಮ್ ಅಲ್ಲಿ ಹೋಗ್ತೀರಾ. ಹಾಗೆ ಟೆಲಿಗ್ರಾಮ್ ಅನ್ನು ಕೂಡ ಜಾಯಿನ್ ಆಗಿ, ಅಲ್ಲಿ ಹೊಸ ಸಿನಿಮಾಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ನಂಬರ್ 3 ಅಲ್ಲಿ ಬರೋ ಮೂವಿ ಹೆಸರು ಗುಡ್ ನೈಟ್. ಇದು 2023 ಅಲ್ಲಿ ಬಂದ ಒಂದು ರೊಮ್ಯಾಂಟಿಕ್ ಕಾಮಿಡಿ ಥ್ರಿಲ್ಲರ್ ಮೂವಿ. IMDb ಅಲ್ಲಿ ಮೂವಿಗೆ 8.2 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 95% ಗೂಗಲ್ ಯೂಸರ್ಸ್ ಈ ಮೂವಿಯನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ಕೆ ಮಣಿಕಂಠನ್, ಮಿತಾ ರಘುನಾಥ್ ಹಾಗೆ ರೈಚಲ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ಮೋಹನ್ ಅನ್ನೋ ಹುಡುಗಂದು ಅವನಿಗೆ ತುಂಬಾ ನಿದ್ರೆ ಮಾಡೋ ಒಂದು ರೋಗ ಇರುತ್ತೆ. ಆ ರೋಗದಿಂದ ಅವನು ತುಂಬಾನೇ ಪ್ರಾಬ್ಲಮ್ಸ್ ಗಳನ್ನು ಫೇಸ್ ಮಾಡ್ತಿರ್ತಾನೆ. ತುಂಬಾ ನಿದ್ದೆ ಮಾಡೋದ್ರಿಂದ ಏನೇನಾಗುತ್ತೆ ಮುಂದೆ, ಆ ತುಂಬಾ ನಿದ್ದೆ ಮಾಡೋದ್ರಿಂದ ಯಾವ್ಯಾವ ಘಟನೆ ನಡೆಯುತ್ತೆ ಅವನ ಲೈಫ್ ಅಲ್ಲಿ ಅನ್ನೋದನ್ನು ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಇದೊಂದು ಬೆಸ್ಟ್ ಕಾಮಿಡಿ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬಹುದು. ಕನ್ನಡ ಡಬ್ಡ್ ಅಲ್ಲಿ ಅವೈಲೇಬಲ್ ಇದೆ. ಟೆಲಿಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಡೈರೆಕ್ಟ್ ಲಿಂಕ್ ಇದೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಟೆಲಿಗ್ರಾಮ್ ಅಲ್ಲಿ ಹೋಗ್ಬಹುದು. ಹಾಗೆ ಮೂವಿಯನ್ನು ಒಂದ್ಸಲ ಖಂಡಿತ ನೋಡಿ. ಇದೊಂದು ಬೆಸ್ಟ್ ಮೂವಿ ಅಂತ ಹೇಳ್ಬಹುದು. ತುಂಬಾನೇ ನಗಿಸುತ್ತೆ, ಹಾಗೆ ಥ್ರಿಲ್ಲಿಂಗ್ ಸೀನ್ಸ್ ಕೂಡ ಇವೆ. ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ನಂಬರ್ 2 ಅಲ್ಲೂ ಕೂಡ ಒಂದು ವೆಬ್ ಸೀರೀಸ್ ಇದೆ, ಅದರ ಹೆಸರು ಫರ್ಜಿ. ಇದು 2023 ಅಲ್ಲಿ ಬಂದ ಒಂದು ಥ್ರಿಲ್ಲರ್ ವೆಬ್ ಸೀರೀಸ್. ಈ ವೆಬ್ ಸೀರೀಸ್ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಇದು ಕನ್ನಡ ಡಬ್ಡ್ ಅಲ್ಲಿ ಬಂದಿರಲಿಲ್ಲ. ಆದ್ರೆ ಈಗ ಬಂದಿದೆ. ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೀನಿ, ಎಲ್ಲ HD ಕ್ವಾಲಿಟಿಯಲ್ಲಿ ಅವೈಲೇಬಲ್ ಇವೆ. ಎಲ್ಲ ಎಪಿಸೋಡ್ಸ್ ತುಂಬಾನೇ ಚೆನ್ನಾಗಿ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಆ ಲಿಂಕ್ ಮೂಲಕ ಹೋಗಿ ನೋಡಬಹುದು. IMDb ಅಲ್ಲಿ ವೆಬ್ ಸೀರೀಸ್ಗೆ 8.4 ರೇಟಿಂಗ್ ಸಿಕ್ಕಿದೆ 10ರಲ್ಲಿ. ಹಾಗೆ 92% ಗೂಗಲ್ ಯೂಸರ್ಸ್ ಈ ವೆಬ್ ಸೀರೀಸ್ ಅನ್ನು ಲೈಕ್ ಮಾಡಿದ್ರು. ಇದರ ಕಾಸ್ಟ್ ಅಲ್ಲಿ ಶಾಹಿದ್ ಕಪೂರ್ ಅವ್ರ ಜೊತೆ ನಮಗೆ ವಿಜಯ್ ಸೇತುಪತಿ, ರಾಶಿ ಖನ್ನಾ, ಕಾವ್ಯ ಥಾಪರ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಸ್ಟೋರಿ ಬಂದ್ಬಿಟ್ಟು ಸನ್ನಿ ಹಾಗೆ ಅವ್ನ ಫ್ರೆಂಡ್ ಅವರಿಬ್ರು ಕಲ್ತಿ 2000 ನಕಲಿ ನೋಟ್ಸ್ ಮಾಡ್ತಿರ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬಹುದು. ಟೆಲಿಗ್ರಾಮ್ ಅಲ್ಲಿ ಅವೈಲೇಬಲ್ ಇದೆ. ನಂಬರ್ 1 ಅಲ್ಲಿ ಬರೋ ಮೂವಿ ಹೆಸರು ಒಂದು ರಾಬರಿ ಕತೆ. ಇದು ಕನ್ನಡದೇ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. 2023 ಅಲ್ಲಿ ಬಂದಿತ್ತು. IMDb ಅಲ್ಲಿ 9.9 ರೇಟಿಂಗ್ ಸಿಕ್ಕಿದೆ. ಹಾಗೆ ಗೂಗಲ್ ಯೂಸರ್ಸ್ ಕಡೆಯಿಂದ ಇನ್ನೂ ರೇಟಿಂಗ್ ಬಂದಿಲ್ಲ. ಇದರ ಕಾಸ್ಟ್ ನಲ್ಲಿ ಲೀಡ್ ರೋಲ್ ನಲ್ಲಿ ಸುಂದರ್ ರಾಜ್, ರಣಧೀರ್ ಗೌಡ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯ ಮಾಡಿದ್ರು. ಕತೆ ಬಗ್ಗೆ ಹೇಳೋದಾದ್ರೆ ಒಂದು ಗ್ಯಾಂಗ್ ಇರುತ್ತೆ, ಅವರು ಒಂದು ರಾಬರಿ ಮಾಡಕ್ ಹೋಗ್ತಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಬಹುದು. ಇದು ಕೂಡ ಟೆಲಿಗ್ರಾಮ್ ಅಲ್ಲಿ ಅವೈಲೇಬಲ್ ಇದೆ, ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಚಾನಲ್ಗೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ